ಪ್ರಾಬ್ಲಮ್ ಇದ್ದಿದ್ದು. ನಾನು ಈ ಕಂಪ್ನಿನಲ್ಲಿ 3 ಮಂತ್ಸ್ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಇವಾಗ 2.5 ಇಯರಿಂದ ಮಾತ್ರ ಯೂಸ್ ಮಾಡಿಲ್ಲ, ಮತ್ತೆ ಈ ಥೈರಾಯ್ಡ್ ಪ್ರಾಡಕ್ಟ್ ಕೂಡ ಯೂಸ್ ಮಾಡಿಲ್ಲ. ಇಯರ್ಲಿ ಒನ್ಸ್ ಚೆಕ್ ಮಾಡಿಸ್ತಾ ಇದೀನಿ. ಒಂದು ಬಾಟಲ್ ಎಷ್ಟು ಇರ್ಬೋದು ಸರ್? ನೀವೇ ಅಲ್ಲ, ನಾನೇ ಲೈವ್ ನೋಡಿ ತರ ಇದೆಯಲ್ಲ ಪರ್ಮಿಷನ್ ಓಕೆ ಮದರಿಗೆ ನೋಡಿ. ಪ್ರಾಡಕ್ಟ್ ಅವರಿಗೆ ಸ್ಕಿನ್ ಎಷ್ಟು ಚೆನ್ನಾಗಿದೆ, ಸ್ಕಿನ್ ಫೇಸ್ ಅದ್ಭುತವಾಗಿದೆಯಾ? 61 ಇಯರ್ಸ್ ಸರ್. ಯಾಕೆ ಅಂತ ಹೇಳಿದೆ ಅಂದ್ರೆ ಈ ಪ್ರಾಡಕ್ಟ್ಸ್ ಒಳಗಡೆಯಿಂದ ರಿಪೇರಿ ಕೆಲಸಗಳು ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಹೊರಗಡೆನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗೆ ಅವರು ಮದರ್ ಸಮಾನ, ತಾಯಿ ಸಮಾನ. ಸೊ ಅದಕ್ಕೆ ಡಾರ್ಲಿಂಗ್ ಅಂತ ಕರೀತೀನಿ ಅವ್ರಿಗೆ. ಸೊ ಇದು ಈ ಕೆಲಸ ಮಾಡುವಂಥದ್ದು ಪ್ರಾಡಕ್ಟ್. ಇನ್ನೇನು ಯೂಸ್ ಮಾಡಿದ್ದೀರಾ? ಎಸ್ ಮೇಡಮ್, ಹಾಯ್. ಎಷ್ಟು ವಯಸ್ಸಿನ ಆಗ ಮಂಡಿ ನೋವು ಸ್ಟಾರ್ಟ್ ಆಗ್ತಿದೆ? ಸುಮಾರು 4 ವರ್ಷದಿಂದ ಇತ್ತು. ಓ, ಅದಕ್ಕೆ ನಮಗೆ ಒಂದ್ಸತಿ ಹೇಳಿದ್ರು, 3 ವರ್ಷಕ್ಕೆ ಹಿಂದೆನೇ ಹೇಳಿದ್ರು, ಗ್ಯಾಸ್ಟ್ರಿಕ್ ಹೆವಿ ಆಗಿ ತುಂಬಾ ಇದಾಗ್ಬಿಟ್ಟಿದೆ, ಉಳಿಯಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಈ ಥರ ಇಲ್ಲ, ನೋಡಿದ್ರೆ ಯಾರು ನಂಬಲ್ಲ ಆ ಥರ ಆಗಿದೆ. ಇವ್ರು ಹೇಳಿದ್ರು, ಅವಾಗೇ ಹೇಳಿದ್ರು 3 ವರ್ಷಕ್ಕೆ ಹಿಂದೆ ನನಗೆ ತಗೊಳ್ಳಿ. ನಾನು ಸರಿ ನೋಡ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದೆ. ಆಮೇಲೆ ಬಿಟ್ಟೆ 3 ವರ್ಷನೂ ಡಾಕ್ಟ್ರು ಹಾಸ್ಪಿಟ್ಲ್ ಸುತ್ತಿ ಒಂದು 4 ಲಕ್ಷ ಖರ್ಚು ಮಾಡಿದೆ. 4 ಲಕ್ಷವರೆಗೂ ಖರ್ಚು ಮಾಡಿದವ್ರು ಮಾತ್ರ ಬರೀತಾರೆ, ತಿಂತೀವಿ, ಮತ್ತೊಂದು ವಾರ ಕಮ್ಮಿ ಆಗುತ್ತೆ, ಶುರು ಮತ್ತೆ ಹೋಗೋದು. ಸ್ಕ್ಯಾನಿಂಗ್ ಮಾಡಿ, ಬ್ಲಡ್ ರಿಪೋರ್ಟ್ ನೋಡಿ, ಎಕ್ಸ್ರೇ ಮಾಡಿ, ಅದೇನಾಯ್ತು ನೋಡಿ. ಆಮೇಲೆ ಇವರು ಒಂದ್ಸತಿ ಮತ್ತೆ ಕಾಲ್ ಮಾಡಿದ್ರು. ಮತ್ತೆ ಕಾಲ್ ಮಾಡಿದಾಗ ನಮ್ಗೆ ಹಿಂಗೆ ಆಗೋಗಿದೆ, ನನಗೆ ಇನ್ನೂ ಕಮ್ಮಿ ಆಗಿಲ್ಲ, ನನಗೆ ಎಲ್ಲೂ ಬರೋಕ್ಕೆ ಆಗ್ತಾ ಇಲ್ಲ. ಅವರೇ ಬಂದ್ಬಿಟ್ರು ಮನೆ ಹತ್ರ ಬಂದು ನನಗೆ ಪ್ರಾಡಕ್ಟ್ ಎಲ್ಲ ತೊಗೊಂಡು ಮನೆಗೆ ಕೊಟ್ಟರು. ಅಲೋವೆರಾ, ಲಿವರ್ ಕಾಪು, ಆರ್ತೋ, ಬೂಮ್ ಕಾಪು ಇದೆಲ್ಲ ಕೊಟ್ಟರು. ನಾನು 25 ದಿನ ತೊಗೊಳ್ಳೆ ಅಷ್ಟೇ. ನಾನು ಇಷ್ಟು ಒಂದು 5 ನಿಮಿಷ ಕೂತ್ಕೊಳ್ತಿದ್ದೆ, ಒಂದು 5 ನಿಮಿಷ ಮಲ್ಕೊಳ್ಳೋದು, 5 ನಿಮಿಷ ಕೂತ್ಕೊಳ್ಳೋದು. ಅಲ್ಲ, ಇದು ಆಗ್ತಾನೆ ಇಲ್ಲ ಮಂಡಿ ಕೂತಿನಲ್ಲಿ. ಇಲ್ಲಕ್ಕಾಗಲ್ಲ, ಕೂಡಕ್ಕಾಗಲ್ಲ, ಅಡುಗೆ ಮಾಡೋಕ್ಕಾಗಲ್ಲ, ಯಾರಾದರೂ ಸಹಾಯ ಬೇಕು ಅಡುಗೆ ಮಾಡ್ಕೊಳಕ್ಕೆ. ನನಗೆ ಅಷ್ಟು ಸಂಕಟ ಆಗಿತ್ತು ಅಂದರೆ ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಮನೆಯಲ್ಲೂ ಮಾಡ್ಕೊಡೋರು ಯಾರೂ ಇರ್ತಾ ಇಲ್ಲ, ಅಳು ಬಂದ್ಬಿಡ್ತಾ ಇತ್ತು. ಅವಾಗ ತಂದು ಕೊಟ್ಟು 25 ದಿನ ತೊಗೊಂಡೆ ಅಷ್ಟೇ. ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9:30ವರೆಗೂ ಟ್ರೈನಿಂಗ್ ಅಲ್ಲಿ ಕೂತಿದ್ದಾರೆ. ಮಂಗಳೂರಲ್ಲಿ ಕೂತಿ ಎಲ್ಲಿ ಹೋಗಿದ್ವಿ, ಪ್ರಾಡಕ್ಟ್ ಎತ್ಕೊಂಡು ಹೋಗಿಲ್ಲ, ಪ್ರಾಡಕ್ಟ್ ಎತ್ಕೊಂಡು ಹೋಗಿರಲಿಲ್ಲ, ಹಂಗೆ ಹೋಗಿದೆ. ಅಷ್ಟು ಮನೇಲಿ ಕೂರಕ್ಕೆ ಆಗ್ತಿದ್ದವಳು ಬೆಳಗ್ಗೆ 9ರಿಂದ 9:30ವರೆಗೂ ಕೂತಿದ್ವಿ ಮೀಟಿಂಗ್ ಅಲ್ಲಿ. ನನಗೆ ಖುಷಿ ಆಗೋಯ್ತು, ಇಷ್ಟೊಂದು ನನಗೆ ಎನರ್ಜಿ ಬಂದಿದೆಯಲ್ಲ, ಮಂಡಿ ನೋವು ಕಮ್ಮಿ ಐತೆ. ನರ ಇದು ಜೋಮ್ ಬರ್ತಾ ಇತ್ತು, ಬೆಳ್ಳೆಲ್ಲ ಜೋಮ್ ಬರೋದು, ಕೈ ತುಂಬ ಮೊಬೈಲ್ ಹಿಡಿದ್ರೆ ಆಗ್ತಾ ಇರಲಿಲ್ಲ, ಇಟ್ಬಿಟ್ಟು ಮಾತಾಡ್ಬೇಕಾಯ್ತು. ಈಗ ಅದೆಲ್ಲ ಏನೂ ಇಲ್ಲ, ಎಷ್ಟೊತ್ತು ಬೇಕಾದ್ರೂ ನಿಲ್ತೀನಿ, ಎಷ್ಟೊತ್ತು ಬೇಕಾದ್ರೂ ಪರಿಚಯ ಮಾಡಿದವ್ರು ಏನಂತ ಬೈತೀರಾ? ಒಳ್ಳೆದಾಗುತ್ತೆ ಸರ್. ಇದು ಆಶೀರ್ವಾದ ಸಿಗೋದು. ನಾನು ಬೇರೆಯವ್ರಿಗೆ ಹೇಳ್ಬೋದು, ಅವರು ಆಶಾ ಮೇಡಮ್ಗೆ ದೇವ್ರ ನನಗೀಗ ತಾಯಿ ಸಮಾನ ಈಗ ಅವ್ರು ನನಗೆ. ಸೂಪರ್. ಅಂದ್ರೆ ಇದು ನಮ್ಗೆ ಅರ್ಥ ಆಗುತ್ತೆ.